ನಮಸ್ಕಾರ ಸ್ನೇಹಿತರೆ. ನಾನು ಯಾರು? ಈ ನಾನು ಯಾರು ಅನ್ನುವಂತಹ ಪ್ರಶ್ನೆಯಲ್ಲಿ ನಮ್ಮ ಋಷಿಗಳು ಅರಣ್ಯದಲ್ಲಿ ಕುಳಿತುಕೊಂಡು ಉಪನಿಷತ್ನಲ್ಲಿ ಇದರ ಬಗ್ಗೆ ಬರೆದಿದ್ದಾರೆ. ಅಂದರೆ ಇದನ್ನು ಆಲ್ರೆಡಿ ಅವರು ಕಂಡುಹಿಡಿದಿದ್ದಾರೆ. ಆದರೆ ಆಧುನಿಕ ವಿಜ್ಞಾನಿಗಳು ಲ್ಯಾಬಲ್ಲಿ ಇವತ್ತಿಗೂ ಕೂಡ ಅದನ್ನು ಕಂಡುಹಿಡಿತಾ ಇದ್ದಾರೆ. ಹಾಗಾದರೆ ಈ ಎರಡನ್ನೂ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋಣ. ಅಂದರೆ ಆಧ್ಯಾತ್ಮಿಕದಲ್ಲಿ ಬರುವಂತಹ ಆತ್ಮ ಮತ್ತು ಚಿತ್ ಅಥವಾ ಮನಸ್ಸು ಏನು ಹೇಳುತ್ತೆ, ಅಥವಾ ನ್ಯೂರೋ ಸೈನ್ಸಲ್ಲಿ ಬರುವಂತಹ ಕಾನ್ಷಿಯಸ್ನೆಸ್ ಅಥವಾ ಮೈಂಡ್ ಏನು ಹೇಳುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾದರೆ ಚಿತ್ ಅಂದರೆ ಏನು? ಚಿತ್ ಅಂದರೆ ಸಾಮಾನ್ಯವಾಗಿ ನಾವು ನ್ಯೂರೋ ಸೈನ್ಸಲ್ಲಿ ಮೈಂಡ್ ಅಂತ ಕರಿತೀವಿ. ಆದರೆ ಆಧ್ಯಾತ್ಮಿಕದಲ್ಲಿ ಅಥವಾ ಉಪನಿಷತ್ನಲ್ಲಿ ಇದನ್ನು ಡೈರೆಕ್ಟಾಗಿ ಮೈಂಡ್ ಅಂತ ಹೇಳಲ್ಲ. ಈ ಚಿತ್ತಿನಲ್ಲಿ 4 ವಿಧಗಳನ್ನು ಹೇಳ್ತಾರೆ. ಯಾವ ಆ 4 ವಿಧ ಅಂತಂದರೆ ಮನೋ, ಬುದ್ಧಿ, ಅಹಂಕಾರ ಮತ್ತು ಚಿತ್. ಏನಪ್ಪ ಈ 4 ವಿಧಗಳು? ಮನಃ, ನಮ್ಮ ಮನಸ್ಸು ಭಾವನೆಗಳಿಗೆ ರಿಯಾಕ್ಟ್ ಮಾಡುವಂತಹ ವಿಷಯಗಳನ್ನು ನಾವು ಏನಂತ ಕರಿತೀವಿ? ಮನಃ ಅಂತ ಕರಿತೀವಿ. ಮನಸ್ಸು ಅಂತಲೂ ಕರಿಬಹುದು. ಬುದ್ಧಿ, ನಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ಬೇಕಾಗುವಂತಹ ಒಂದು ಸೆನ್ಸೇಷನ್ ಅಥವಾ ಡಿಸಿಷನ್ ತಗೊಳ್ಳೋದಕ್ಕೆ ಇರುವಂತಹ ಒಂದು ಪವರನ್ನು ನಾವೇನಂತ ಕರಿತೀವಿ? ಬುದ್ಧಿ ಅಂತ ಕರಿತೀವಿ. ಅದ್ರ ಜೊತೆ ಅಹಂಕಾರ. ಅಹಂಕಾರ ಅಂದ ತಕ್ಷಣ ಇಲ್ಲಿ ನಾವು ಆಟಿಟ್ಯೂಡ್ ಅನ್ನುವಂತಹ ವರ್ಡನ್ನು ಯೂಸ್ ಮಾಡಲ್ಲ. ಅಹಂಕಾರ ಅಂದರೆ ಸೆಲ್ಫ್ ಐಡೆಂಟಿಟಿ, ಅಸ್ಮಿತತೆ. ಅಂದರೆ ನಮ್ಮ ಬಗ್ಗೆ ಇರುವಂತಹ ನಮ್ಮ ಉಲ್ಲೇಖನ ನಾವು ಇಲ್ಲೇನಂತ ಕರಿತೀವಿ? ಅಸ್ಮಿತತೆ ಅಥವಾ ಅಹಂಕಾರ ಅಂತ ಕರಿತೀವಿ. ಇದಾದ್ಮೇಲೆ ಬರೋದು ಚಿತ್ತ. ಚಿತ್ತ ಅಂತಂದರೆ ಆಳವಾದ ಒಂದು ಜ್ಞಾನ, ಉಪಪ್ರಜ್ಞೆ ಅಂತ ಕರಿತೀವಿ. ಅಂದರೆ ನಾವು ನೋಡಿರುವಂತಹ ವಿಷಯಗಳನ್ನು ಅಥವಾ ತಿಳ್ಕೊಂಡಿರುವಂತಹ ವಿಷಯಗಳನ್ನು ಇಲ್ಲಿ ನಾವೇನು ಮಾಡ್ತೀವಿ? ನೆನಪಿನಲ್ಲಿ ಇಟ್ಕೊಳ್ಳೋದನ್ನೇ ಚಿತ್ತ ಅಂತ ಕರಿತೀವಿ. ಈ 4 ವಿಷಯಗಳನ್ನು ನಾವು ಸೇರಿ ಅಂತಃಕರಣ ಅಂತ ಕರಿತೀವಿ. ಹಾಗಾದರೆ ಆತ್ಮ ಅಂದರೆ ಏನು? ನಾವು ಸೋಲ್ ಅಂತ ಕರಿತೀವಲ್ಲ, ಆ ಆತ್ಮ ಅಂದರೆ ಏನು? ಈ ಆತ್ಮದ ಬಗ್ಗೆ ಕಠೋಪನಿಷತ್ನಲ್ಲಿ ಯಮ ಮತ್ತು ನಚಿಕೇತರ ನಡುವೆ ಒಂದು ಸಂಭಾಷಣೆ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ನ ಜಾಯತೆ ಮ್ರಿಯತೆ ವಾ ಪಶ್ಚಿತ್. ಅಂದರೆ ಆತ್ಮ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಹಾಗಾದರೆ ಹಂಗಂದರೆ ಆತ್ಮ ಅಂದರೆ ಏನು? ಆತ್ಮ ಅನ್ನುವುದಕ್ಕೆ ಒಂದು ಶಬ್ದ ಹೇಳ್ತಾರೆ, ಅದುವೇ ಶುದ್ಧ ಪ್ರಜ್ಞೆ ಅಂತ ಹೇಳಿ. ಅಂದರೆ ಇದು ಬುದ್ಧಿ, ಮನಸ್ಸು, ದೇಹ ಏನಿದೆಯಲ್ಲ, ಇದನ್ನೆಲ್ಲವನ್ನ ದಾಟಿರುವಂತಹ ಒಂದು ಶಕ್ತಿ. ಅಂದರೆ ಇರುತ್ತೆ, ಆದರೆ ಅದರಿಂದ ಯಾವುದೇ ರೂಪ ಬದಲಾಗದೇ ಇರುವಂಥ ಶಕ್ತಿ. ಅದಕ್ಕೆ ಇದನ್ನು ನಾವು ಏನಂತ ಕರಿತೀವಿ? ಸಾಕ್ಷಿ, ಚೇತನ ಅಂತ ಕರಿತೀವಿ. ಅಂದರೆ ಈ ಬುದ್ಧಿ ನಡೆಯೋದಕ್ಕೆ, ದೇಹ ನಡೆಯೋದಕ್ಕೆ, ಮನಸ್ಸು ನಡೆಯೋದಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿನೇ ಆ ಚೇತನ ಅಥವಾ ಆತ್ಮ ಅಂತ ಕರಿತೀವಿ. ಹಾಗಾದರೆ ಈ ಶುದ್ಧ ಪ್ರಜ್ಞೆ ಆ್ಯಸ್ ಇಟ್ ಈಸ್ ಇರುತ್ತಾ? ಅದರಲ್ಲಿ ಏನಾದರೂ ವಿಧಗಳಿದಾವ ಅಂತ ಕೇಳಿದಾಗ ಮಾಂಡುಕ್ಯ ಉಪನಿಷತ್ನಲ್ಲಿ ಈ ಪ್ರಜ್ಞೆಯ 4 ವಿಧಗಳನ್ನು ಹೇಳ್ತಾರೆ. ಯಾವ್ಯಾವು ಆ 4 ವಿಧಗಳಂತಂದರೆ ಜಾಗೃತಿ. ಜಾಗೃತಿ ಸ್ಥಿತಿ ಅಂತ ಕರಿತೀವಿ. ಜಾಗೃತಿ ಸ್ಥಿತಿ ಅಂದರೆ ದ ಕಾನ್ಷಿಯಸ್ ಸ್ಟೇಟ್ ಅಂತ ಕರಿಬೋದು. ಅದಾದಮೇಲೆ ಬರೋದು ಸ್ವಪ್ನ ಸ್ಥಿತಿ, ದ ಡ್ರೀಮ್ಲಿ ಸ್ಟೇಟ್ ಅಂತ ಕರಿಬೋದು. ಅದಾದಮೇಲೆ ಸುಷುಪ್ತಿ ಸ್ಥಿತಿ ಅಂತಂದರೆ ಇದು ಸ್ಲೀಪಿಂಗ್ ಅಥವಾ ಡೀಪ್ ಸ್ಲೀಪ್ ಸ್ಟೇಟ್ ಅಂತಲೂ ಹೇಳ್ಬೋದು. 4ನೇದಾಗಿ ತುರೀಯ. ತುರೀಯ ಅನ್ನೋದು ಒಂದು ಅತೀತ ಶಕ್ತಿ ಅಂತಲೇ ಹೇಳ್ಬೋದು. ಅಂದರೆ ಇದನ್ನು ಸಮಾಧಿ ಸ್ಥಿತಿ ಅಂತಲೂ ಕೂಡ ನಾವು ಕರಿತೀವಿ. ಈ ಸ್ಥಿತಿಯನ್ನು ತಲುಪಬೇಕಾದ್ರೆ ನಾವು ಧ್ಯಾನದ ಮೂಲಕ ಮಾತ್ರ ಈ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ. ಇಲ್ಲಂತಂದರೆ ಈ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಋಷಿಗಳು ಅದನ್ನು ಹೇಳಿದ್ದಾರೆ. ಹಾಗಾದರೆ ನ್ಯೂರೋ ಸೈನ್ಸ್ ಇದ್ರ ಬಗ್ಗೆ ಏನು ಹೇಳುತ್ತೆ? ನಾವು ಏನನ್ನ ತಿಳ್ಕೊಬೇಕಾಗ್ತಂದ್ರೆ, ಈ ಕಾನ್ಷಿಯಸ್ನೆಸ್ ಮತ್ತು ಮೈಂಡ್ ಅನ್ನೋದೇನಿದೆಯಲ್ಲ, ಇದು ನಮ್ಮ ಬ್ರೈನಿನ 2 ಪ್ರಾಡಕ್ಟ್ಗಳು. ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮ ಬ್ರೈನಲ್ಲಿ ಸುಮಾರು 86 ಬಿಲಿಯನ್ ನ್ಯೂರಾನ್ಗಳಿದ್ದಾವೆ. ಅಂದರೆ ನಮ್ಮ ಒಂದು ಮೈಂಡ್ ಏನಿದೆ ಅಥವಾ ಬ್ರೈನ್ ಅಂತ ಕರಿತೀವಿ, ಪ್ರತಿಯೊಂದು ನ್ಯೂರಾನ್ಗಳು ಕೂಡ ಅದರದೇ ಆದ ಥೌಸಂಡ್ಸ್ ಆಫ್ ನ್ಯೂರಾನ್ಗಳನ್ನು ಜೊತೆ ಸಂಪರ್ಕ ಹೊಂದಿದೆ. ಅಂದರೆ ದೇರ್ ಇಸ್ ಅ ನೆಟ್ವರ್ಕ್. ಆ ನೆಟ್ವರ್ಕ್ನ ಮೂಲಕ ಈ ಕಾನ್ಷಿಯಸ್ ವರ್ಕ್ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಭಾವಿಸಿದ್ದಾರೆ ಮತ್ತು ಅದರ ಬಗ್ಗೆ ಹೇಳ್ತಿದ್ದಾರೆ. ಅದರ ಜೊತೆಯಾಗಿ ಅವರು ಹೇಗೆ ನಾವು ಪ್ರಜ್ಞೆಯ 4 ವಿಧಗಳನ್ನು ಆಧ್ಯಾತ್ಮಿಕದಲ್ಲಿ ನೋಡಿದವು, ಹಾಗೆ ಸೈನ್ಸಲ್ಲೂ ಕೂಡ ಅವರು 3 ವಿಧದ ಪ್ರಜ್ಞೆಗಳನ್ನು ಹೇಳ್ತಾರೆ. ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಅಂದರೆ ಇವು 3 ವಿಧವಾದ ಪ್ರಜ್ಞೆಯ ಪ್ರಕಾರಗಳು ಅಂತ ಅವರು ಹೇಳ್ತಾರೆ. ದ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ನೆಸ್. ಡೇವಿಡ್ ಕ್ಲೈಮರ್ ಅವರು
ಒಂದೆಡೆ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾರೆ ಅಂದರೆ, ಈ ನ್ಯೂರಾನ್ಗಳೆಲ್ಲ ಉರಿತಾ ಇದ್ದಾವೆ ಅಥವಾ ನ್ಯೂರಾನ್ಗಳೆಲ್ಲ ಕರೆಂಟ್ ಥರ ವರ್ಕ್ ಆಗ್ತಿದೆ ಅಂದರೆ ಅದರ ಅನುಭವ ಹೇಗಾಗುತ್ತೆ? ಅಂದರೆ ನಾವು ಈ ವಸ್ತುವನ್ನು ನೋಡಿದಾಗ ಅಥವಾ ಒಂದು ಬಣ್ಣವನ್ನು ನೋಡಿದಾಗ ಅದರ ಅನುಭವ ಹೇಗಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಸೈನ್ಸ್ನಲ್ಲಿ ಕೊಟ್ಟಿರುವಂತಹ ಉತ್ತರ ಯಾವುದು ಅಂತಂದರೆ ಪ್ಲಾನಿಂಗ್ ಅಂತಂದರೆ ಅದರ ಮೂಲದ ಗುಣ ಅಥವಾ ಸ್ವಭಾವದಲ್ಲಿ ಅನುಭವ ನಮ್ಗೆ ಆಗುತ್ತೆ. ಇದೆಷ್ಟು ಸೈಂಟಿಫಿಕ್ ಆಗಿದೆ ಅಂತ ಹೇಳಿ ನಮ್ಮನ್ನು ವಿಜ್ಞಾನದಲ್ಲಿ ಉತ್ತರಿಸುತ್ತಿಲ್ಲ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ DMN ಅಂತಂದರೆ ನಾವು ಏನೋ ಕೆಲಸ ಮಾಡದೆ ಕೂತಾಗ, ನಾವು ಏನೋ ವಿಚಾರಗಳನ್ನ ಮಾಡದೇ ಕೂತಾಗ ನಮ್ಮ ಮನಸ್ಸು ಎಲ್ಲದರಲ್ಲಿ ಅಲ್ದಾಡುತ್ತೆ. ಅಂದರೆ ಎಷ್ಟೋ ವಿಷಯಗಳು ಬರುತ್ತೆ, ನಾವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದ್ದೀವಿ ಅಥವಾ ನಮ್ಮ ಪಾಸ್ಟಲ್ಲಿ ಆಗಿರುವಂಥ ವಿಚಾರಗಳು ಇದೆಲ್ಲ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ DMN ಅಂತ ಕರಿತೀವಿ. ಅಂದರೆ ಆತ್ಮ ಎಲ್ಲಿ ಕೂಡ ಅದು ಟ್ರಾವೆಲ್ ಮಾಡಬಹುದು ಅಂತ ಹೇಳಿ. ಈ ಧ್ಯಾನದಲ್ಲಿ ಅಥವಾ ಧ್ಯಾನ ಮತ್ತು ನ್ಯೂರೋ ಸೈನ್ಸ್ಗೆ ಏನಾದರೂ ಸಂಬಂಧ ಇದೆ ಅಂತ ಕೇಳಿದಾಗ ತುಂಬ ನ್ಯೂರೋ ಸೈನ್ಸ್ನಲ್ಲಿ ಧ್ಯಾನದ ಬಗ್ಗೆ ತುಂಬ ರಿಸರ್ಚ್ಗಳನ್ನು ಮಾಡಿದ್ದಾರೆ. ರಿಚರ್ಡ್ ಡೇವಿಡ್ಸನ್ ಅವರು ಅತಿ ಹೆಚ್ಚು ಧ್ಯಾನ ಮಾಡುವಂತಹ ಬೌದ್ಧ ಸನ್ಯಾಸಿಗಳ ಮೇಲೆ ಪ್ರಯೋಗವನ್ನು ನಡೆಸಿದಾಗ ಅವರು ಕೆಲವೊಂದಿಷ್ಟು ವಿಸ್ಮಯಕಾರಿ ವಿಷಯಗಳನ್ನು ತಿಳ್ಕೊತಾರೆ. ಏನಪ್ಪ ಅಂತಂದರೆ, ಧ್ಯಾನ ಮಾಡುವಾಗ ನಮ್ಮಲ್ಲಿ ಬ್ರೈನ್ನಲ್ಲಿ ಗಾಮಾ ವೇವ್ಸ್ನ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು 40 ಹರ್ಟ್ಸ್ಗಿಂತ ಜಾಸ್ತಿ ಆಗಿರುವಂತಹದ್ದು. ಜೊತೆಗೆ ನಮ್ಮ ಅಮೆಗ್ಡಲ ಅಂತ ಕರಿತೀವಿ, ಭಯ ಕೇಂದ್ರ. ನಮಗೇನಾದರೂ ಭಯ ಆಗ್ತಿದ್ರೆ ಅದು ಅಮೆಗ್ಡಲ ಮೇಲೆ ಎಫೆಕ್ಟ್ ಆಗುತ್ತಾ ಹೋಗುತ್ತೆ. ಆ ಅಮೆಗ್ಡಲ ಧ್ಯಾನ ಮಾಡೋದ್ರಿಂದ ಚಿಕ್ಕದಾಗ್ತಾ ಬರುತ್ತೆ. ಜೊತೆಗೆ ನಮ್ಮ ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಅಂತ ಕರಿತೀವಿ, ಅಂದರೆ ಅದು ನಮ್ಮ ವಿವೇಕ ಕೇಂದ್ರ ಅಂತ ಕರಿತೀವಿ, ಮೂರನೇ ಕಣ್ಣು ಅಂತ ಕೂಡ ಕರಿತೀವಿ. ಈ ಅದೇ ಪ್ರೀ ಫ್ರಂಟಲ್ ಕಾಂಟೆಕ್ಸ್ ಏನಿದೆ ಇದು ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ನಾವು ಧ್ಯಾನ ಮಾಡೋದ್ರಿಂದ ನ್ಯೂರೋ ಸೈನ್ಸ್ ಅಥವಾ ನ್ಯೂರಾನ್ಗಳು ಏನಾಗ್ತವೆ, ಬಲವಾಗ್ತಾ ಹೋಗ್ತವೆ. ಇಲ್ಲಿ ಭಿನ್ನತೆ ಯಾವಾಗ ಬರುತ್ತೆ ಅಂತಂದರೆ, ನಮ್ಮ ಉಪನಿಷತ್ತುಗಳಲ್ಲಿ ಏನಂತ ಹೇಳ್ತಾರೆ, ಆತ್ಮ ಮತ್ತು ಮೆದುಳು ಇವೆರಡು ಬೇರೆ ಬೇರೆ ಆಗಿದ್ದಾವೆ ಅಂತ ಹೇಳ್ತಾರೆ. ಅದೇ ನ್ಯೂರೋ ಸೈನ್ಸ್ನಲ್ಲಿ ಕಾನ್ಷಿಯಸ್ನೆಸ್ ಮತ್ತು ಮೈಂಡ್ ಅನ್ನುವುದು ಮೈಂಡಿನ ಒಂದು ಪ್ರಾಡಕ್ಟೇ ಕಾನ್ಷಿಯಸ್ನೆಸ್ ಅಂತ ಇಲ್ಲಿ ಕರೀತಾರೆ. ಇದು ಒಂದು ತರಹದ ಭಿನ್ನ ಅಭಿಪ್ರಾಯ ಅಂತ ನಾವು ಹೇಳಬಹುದು. ತೈತರೀಯ ಉಪನಿಷತ್ನಲ್ಲಿ ಮನಸ್ಸು ಮತ್ತು ದೇಹವನ್ನ 5 ಕೋಶಗಳನ್ನಾಗಿ ಅವರು ವಿಂಗಡಿಸ್ತಾರೆ ಅಥವಾ ವಿಭಾಗಿಸ್ತಾರೆ. ಯಾವ್ಯಾವುದು? ಅನ್ನಮಯ ಕೋಶ. ಅನ್ನಮಯ ಕೋಶ ಅಂತಂದ್ರೆ ನಮ್ದು ಈಗೇನು ಫಿಸಿಕಲ್ ಬಾಡಿ ಇದೆಯಲ್ಲ, ಇದನ್ನ ಅನ್ನಮಯ ಕೋಶ ಅಂತ ಕರಿತೀವಿ. ಪ್ರಾಣಮಯ ಕೋಶ ಅಂತ ಕರಿತೀವಿ. ಪ್ರಾಣಮಯ ಕೋಶ ಅಂದ್ರೆ ನಮ್ಮ ನರ್ವರ್ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಅನ್ನು ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ. ಮನೋಮಯ ಕೋಶ. ಮನೋಮಯ ಕೋಶ ಅಂತಂದ್ರೆ ಮನಸ್ಸಿಗೆ ಸಂಬಂಧಿಸುವಂತಹ ಒಂದು ಕೋಶವನ್ನ ನಾವು ಮನೋಮಯ ಕೋಶ ಅಂತ ಕರಿತೀವಿ. ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಇಲ್ಲಿ ಏನ್ ಬಂತು, ಇದು ಚಿತ್ತ ಅಥವಾ ಪ್ರೀ ಫ್ರಾಂಟಲ್ ಕಾಂಟೆಕ್ಸ್ ಬಗ್ಗೆ ಏನಿದೆ ಅದರ ಬಗ್ಗೆ ಹೇಳುವಂತಹ ಕೋಶ. ಇದಾದ್ಮೇಲೆ ಬರೋದು ಆನಂದಮಯ ಕೋಶ. ಇದು ತುರೀಯ ಸ್ಥಿತಿ ಅಂತ ನಾನು ಹಿಂದೆ ಏನು ಹೇಳಿದೆ, ಆ ಸ್ಥಿತಿಯನ್ನ ಹೊಂದಿರುವಂತಹ ಒಂದು ಕೋಶ. ಈ ಎಲ್ಲಾ ಸ್ಥಿತಿಗಳನ್ನ ಅಥವಾ ಈ ಎಲ್ಲಾ ಕೋಶಗಳನ್ನ ದಾಟಿ ಒಳಗೆ ಹೋಗಿ, ಅಂದರೆ ಒಳಗಡೆ ನಮ್ಮ ಆತ್ಮವನ್ನು ನಾವು ಕಂಡುಕೊಳ್ಳೋದನ್ನೇ ಮೋಕ್ಷ ಅಂತ ಕರಿತೀವಿ. ಹಾಗಾದರೆ ಆತ್ಮ ಅನ್ನೋದು ಈ 5 ಕೋಶಗಳ ಹಿಂದೆ ಇರುವಂತಹ ಒಂದು ಚೇತನ ಶಕ್ತಿ ಅಂತ ನಾವು ಇಲ್ಲಿ ತಿಳಿಸ್ಬೋದಾಗಿದೆ ಸ್ನೇಹಿತರೆ. ಹಾಗಂದರೆ ಈ ನ್ಯೂರೋ ಸೈನ್ಸ್ ಮತ್ತು ನಮ್ಮ ಉಪನಿಷತ್ತುಗಳು ಎರಡೂ ಒಂದೇ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಇದೆ. ನ್ಯೂರೋ ಸೈನ್ಸ್ ಮೆದುಳಿನ ಒಳಗಡೆ ಆ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ, ಉಪನಿಷತ್ಗಳು ಮೆದುಳಿನ ಆಚೆಗೆ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದೆ. ಬಹುಶಃ ಆ ಉತ್ತರ ಎರಡರ ಸಂಧಿಯಲ್ಲಿರ್ಬೋದು. ಅಂದರೆ ಎರಡುಗಳನ್ನು ನಾವು ಕೂಡಿಸಿ ನೋಡಿದಾಗ ಅದರ ಉತ್ತರ ನಮಗೆ ಸಿಗ್ಬೋದು. ಅಂದರೆ ನಾನು ಹೇಳೋದೇನಂತಂದರೆ, ಧ್ಯಾನ ಮಾಡಿ ಅದು ನಿಮ್ಮ ನ್ಯೂರಾನ್ಗಳನ್ನು ಕೂಡ ಜಾಗೃತಗೊಳಿಸುತ್ತೆ ಮತ್ತು ನಿಮ್ಮಲ್ಲಿರುವಂತಹ ಆತ್ಮ ಸಾಕ್ಷಿ ಅಂತ ಏನು ಕರಿತೀವಿ ಅದನ್ನು ಕೂಡ ಅದು ಜಾಗೃತಗೊಳಿಸುತ್ತೆ. ಇದೇ ತರಹ ವಿಶಿಷ್ಟವಾದ ವಿಷಯಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ತತ್ವಂ ಅಸಿ.